ಪ್ರೀತಮ್ನ ಕರ್ಕೊಂಡು ಬರ್ತಾರೋ ಇಲ್ಲ ಅವನ ಬಾಡಿನ ತಗೊಂಡ್ಬರ್ತಾರೋ. ಕಾತಿ ಸಾರಿ ನೋಡು, ನಿನಗೆ ಬೇಜಾರು ಮಾಡಬೇಕು ಅಂತ ಹಾಗೆ ಮಾತಾಡಲಿಲ್ಲ. ದೂದ್ ಸಾಗರಲ್ಲಿ ಅವ್ನ ಲೊಕೇಶನ್ ಎಂಡ್ ಆಗಿದೆ ಅಂತ ಮಾವ ಹೇಳ್ತಾ ಇದ್ದಾರೆ. ಅವನು ಯಾವತ್ತೂ ಅಲ್ಲಿಗೆ ಹೋಗಿರಲಿಲ್ಲ. ಇವತ್ತು ಹೋಗಿದ್ದಾನೆ ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ಬೋದಲ್ವಾ? ನಾನು ಪ್ರೀತಮ್ ಭಾವನಾಗಿ ಹೇಳ್ತಾ ಇಲ್ಲ, ಒಬ್ಬ ಲಾಯರ್ ಆಗಿ ಗೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ಒಂದ್ಸರಿ ಯೋಚನೆ ಮಾಡಿ ನೋಡು. ಪ್ರಬಲ, ನೀನು ಹೇಳ್ತಾ ಇರೋದು ಕೇಳಿದ್ರೆ ನನಗೆ ತುಂಬ ಭಯ ಆಗ್ತಿದೆ. ಆಗಿದ್ನೆಲ್ಲ ನೆನೆಸ್ಕೊಂಡು ಅವನ ಮನ್ಸು ಹೊಡೆದೋಗಿ, ಅಯ್ಯೋ ಪ್ರೀತು ಪ್ರೀತು. ಅಕ್ಕ ಪ್ಲೀಸ್ ಅಳಬೇಡ ಅಕ್ಕ. ಅಕ್ಕ ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಪೊಲೀಸ್ನವ್ರು ಹೇಳಿರೋ ಹಾಗೆ ಆಗಿರ್ಬೋದಲ್ವಾ? ಅಕಸ್ಮಾತ್ ಪ್ರೀತು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಿದ್ರೆ ಅಲ್ಲಿನ ಪೊಲೀಸು ನಮ್ಮ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಿರ್ಲಿಲ್ವಾ? ಆ ರೀತಿ ಯಾವ ಮೆಸೇಜು ಇನ್ಫಾರ್ಮೇಶನ್ ಬಂದಿಲ್ಲ ಅಂದ್ರೆ ಅವನಿಗೇನೂ ಆಗಿರಲ್ಲ ಅಂತ ಅರ್ಥ. ಅವನು ಮೋಸ್ಟ್ಲಿ ಯಾವುದೋ ರಿಸಾರ್ಟಲ್ಲಿ ಅವನ ದುಃಖನ ಮರೆಯೋದಕ್ಕೆ ಕುಡಿತಾ ಕೂತಿರ್ತಾನಕ್ಕ. ರಿಲ್ಯಾಕ್ಸ್ ಆದ್ಮೇಲೆ ಅವನಾಗೆ ಬರ್ತಾನೆ, ಅಥವಾ ಪೊಲೀಸ್ನವ್ರು ಹೋಗಿದಾರಲ್ಲ ಅವರೇ ಕರ್ಕೊಂಡ್ಬರ್ತಾರೆ. ನೀನೇನು ಯೋಚನೆ ಮಾಡ್ಬೇಡ ಅಕ್ಕ. ನಮ್ಮ ಪ್ರೀತು ಸೇಫ್ ಆಗಿ ಬಂದ್ರೆ ಅಷ್ಟೇ ಸಾಕು. ದಯವಿಟ್ಟು ನಿಮಗೆ ಕೈ ಮುಗ್ದು ಬೇಡ್ಕೋತೀನಿ, ನನ್ನ ತಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಬರೋ ಥರ ಮಾಡಿ. ಕಾತಿ, ಬನ್ರಿ.